ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ಹೊರಗೆ ಬಂದು ಫಸ್ಟ್ ಕೆಲಸ ಮಾಡೋದು ಬಾಲ್ಕನಿ ಓಪನ್ ಮಾಡಿ ಆ ತಣ್ಣನೆಯ ಕ್ಲೈಮೇಟ್ನ ಎಂಜಾಯ್ ಮಾಡೋದು. ನನಗದು ತುಂಬಾ ಇಷ್ಟ. ಮನೆ ತುಂಬ ಕಾಮಾಗಿರುತ್ತೆ ಬೆಳಿಗ್ಗೆ ಎದ್ದಾಗ. ಸೊ ಒಂದು 5 ಮಿನಿಟ್ಸ್ ನಾನು ಬಾಲ್ಕನಿಯಲ್ಲಿ ನಿಂತು ಒಳಗೆ ಬಂದು ನೆಕ್ಸ್ಟ್ ಕೆಲಸ ಮಾಡೋದು ರೋಬೋ ಆನ್ ಮಾಡೋದು. ಸೊ ರೋಬೋ ಆನ್ ಮಾಡಿ ಅದನ್ನು ಕಸನೆಲ್ಲ ಕಿಟ್ಟು ನೆಕ್ಸ್ಟ್ ನಾನು ರೋಹನ್ಗೆ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ನಾನು ರೋಹನ್ಗೆ ಪ್ರತಿದಿನ ಸ್ನ್ಯಾಕ್ಸು, ಲಂಚು ಆ್ಯಂಡ್ ಬ್ರೇಕ್ಫಾಸ್ಟ್ 3 ರೆಡಿ ಮಾಡಬೇಕಾಗತ್ತೆ ಅವ್ನು ಹೋಗೋಕ್ಕೂ ಮುಂಚೆ. ಸಮ್ಟೈಮ್ಸ್ ಸ್ನ್ಯಾಕ್ಸಿಗೆ ನಾನು ಏನಿರುತ್ತೆ ಮನೇಲಿ ಅದೇ ಕಳಿಸ್ತೀನಿ. ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಅವನಿಗೆ ಬ್ರೊಕೊಲಿ ಫ್ರೈ ಇಲ್ಲ ಸ್ವೀಟ್ ಪೊಟ್ಯಾಟೊ ಫ್ರೈ ಈ ಥರ ಏನಾದ್ರು ಹೆಲ್ತಿ ಮಾಡಿ ಕಳಿಸ್ತೀನಿ. ಆ್ಯಂಡ್ ಇವತ್ತು ಬಂದು ನಾನು ಕರ್ಡ್ ಆರ್ಡ್ರ್ ಮಾಡಿದ್ದೆ. ಯೂಶ್ವಲಿ ನಾನು ಮಿಲ್ಕ್ ಬಾಸ್ಕೆಟಿಂದ ಆರ್ಡ್ರ್ ಮಾಡ್ತೀನಿ. ಕರ್ಡ್ ಮತ್ತು ಮೊಟ್ಟೆ ಆರ್ಡ್ರ್ ಮಾಡಿದ್ದೆ. ಬಟ್ ಮಳೆ ಬರ್ತಿರೋದ್ರಿಂದ ಅದು ಮೊಟ್ಟೆ ಬಾಕ್ಸ್ ಎಲ್ಲ ಮೆತ್ತಗಾಗಿ ಹೋಗ್ಬಿಟ್ಟಿತ್ತು. ಎಗ್ಗೇನಾದ್ರು ಡ್ಯಾಮೇಜ್ ಆಗಿದೆಯಾ ನೋಡ್ತಾ ಇದ್ದೆ. ಲಕ್ಕಿಲಿ ಏನೂ ಆಗಿಲ್ಲ, ಎಗ್ಗೆಲ್ಲ ಚೆನ್ನಾಗಿತ್ತು. ಇದು ಫಾರ್ಮ್ ಮೇಡ್ ಎಗ್ಗು. ಯೂಶ್ವಲಿ ನಾನು ಅಕ್ಷಯ ಕಲ್ಪದಿಂದ ಆರ್ಡ್ರ್ ಮಾಡ್ತೀನಿ, ಅದಿಲ್ಲ ಅಂದರೆ ಇದು ತೊಗೊಂಡಿರ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಆ್ಯಂಡ್ ರೋಹನ್ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಮಶ್ರೂಮ್ ಫ್ರೈ ರೆಸಿಪಿ. ಇಲ್ಲಿ ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಎಣ್ಣೆ, ಬೇಸಿಕ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲ ಎಲ್ಲ ಒಂದೊಂದು ಟೀ ಸ್ಪೂನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಬಾಣಲಿಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡಿರೋ ಮಶ್ರೂಮ್ನ ಆ್ಯಡ್ ಮಾಡಿ ಫ್ರೈ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಬೆಂದಾದಮೇಲೆ ನಾವು ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು 8ರಿಂದ 10 ಗೋಡಂಬಿ ನೆನೆಸ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ನೆನೆಸ್ಕೊಂಡಿರೋ ಕ್ಯಾಶ್ಯೂ ನಟ್ಸು ಮತ್ತು 3 ಟೊಮೆಟೊ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಗ್ರೇವಿ ದೋಸೆ, ಚಪಾತಿ, ಮಲ್ಬಾರ್ ಪರೋಟ ಆ್ಯಂಡ್ ಇವನ್ ಏನಾದರೂ ರೈಸ್ ಬಾತ್ ಮಾಡಿದ್ರೆ ಅದು ಸೈಡ್ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಸೊ ಇಲ್ಲಿ ಬಂದು ನಾನು ಕಡಾಯಿ ತೊಗೊತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಸ್ಟರ್ಡ್ ಸೀಡ್ಸು, ಕ್ಯುಮಿನ್ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಮತ್ತು ಸ್ಟೋನ್ ಫ್ಲವರ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ 1 ಮೀಡಿಯಮ್ ಸೈಜ್ ಆನಿಯನ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಅದು ಚೆನ್ನಾಗಿ ಬೆಂದಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಬೇಸಿಕ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಜೀರಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಬೋದು. ನಾವು ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ತಿಕ್ಕಾಗತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ಕೊಂಡಿರೋ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಲಿ ಕುದಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಮಶ್ರೂಮ್ ಫ್ರೈ. ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೋಹನ್ ಸ್ಕೂಲಿಂದ ಬರೋಷ್ಟೊತ್ತಿಗೆ 3:30 ಆಗೋಗ್ಬಿಡತ್ತೆ. ಅವನಿಗೆ ಮಾರ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಹೆಲ್ದಿ ಕಳಿಸಿಲ್ಲ ಅಂತಂದರೆ ಮಧ್ಯಾಹ್ನ ಈ ಥರ ಫ್ರೂಟ್ಸ್ ಕೊಟ್ಬಿಡ್ತೀನಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಹೀಗೇನಾದ್ರು ಮಾಡಿದಾಗ ಟೈಮ್ ಆಗಿರಲ್ಲ ಒಂದು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಕ್ಕೆ. ಅಂಥ ಟೈಮಲ್ಲಿ ಬಿಸ್ಕೆಟ್ ಇಲ್ಲ ಯಾವ್ದಾದ್ರು ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟು ಕಳಿಸಿರ್ತೀನಿ. ಚಾಕ್ಲೇಟ್ ಕೊಟ್ಟು ಕೂಡ ಡಾರ್ಕ್ ಚಾಕ್ಲೇಟ್ ಕೊಟ್ಟಿರ್ತೀನಿ ಅಷ್ಟೇ. ಸೊ ಅವನಿಲ್ಲಿ ತಿನ್ಕೊತ ಅವನು ನೆಕ್ಸ್ಟ್ ನಾಳೆಗೆ ಏನು ಮೆನು ಇದೆ ಅಂತ ಚೆಕ್ ಮಾಡ್ತಾ ಇದ್ದ. ಆ್ಯಂಡ್ ಅವ್ನು ಸ್ವಲ್ಪ ಹೋಮ್ವರ್ಕ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಆನ್ಲೈನ್ ಕ್ಲಾಸ್ ತೊಗೋತಾನೆ. ಸೊ 4 to 6 o'clockವರೆಗೂ ಇದೇ ಆಗೋಗ್ಬಿಡತ್ತೆ ಅವನು. ಅರೌಂಡ್ 6:30 to 7:30 ಅವ್ನು ಬೇಸ್ಮೆಂಟಲ್ಲಿ ಸೈಕಲ್ ತುಳಿತಾನೆ, ಇಲ್ಲ ಫ್ರೆಂಡ್ಸ್ ಬರ್ತಾರೆ ಅವ್ರ ಜೊತೆ ಆಟಾಡ್ತಿರ್ತಾನೆ. ಆ್ಯಂಡ್ ನೈಟ್ ಬಂದು ಸಿಂಪಲಾಗಿ ಏನಾದ್ರು ಡಿನ್ನರ್ ಮುಗಿಸಿ ಮಲ್ಕೊಂಡ್ಬಿಡ್ತಾನೆ. ನಾನಿವತ್ತು ದೋಸೆ ಮಾಡಿದ್ದೆ.
ಹೀಗಿತ್ತು ನನ್ನ ಇವತ್ತಿನ ದಿನ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.